ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಿಮೈಂಡರ್ ಥಿಯರಮ್ ಅಥವಾ ಶೇಷಫಲ ಪ್ರಮೇಯ ಅಂದ್ರೆ ಏನು, ಯಾವುದಕ್ಕೆ ಉಪಯೋಗ ಆಗುತ್ತೆ ಅದನ್ನಂತ ನಾವು ನೋಡೋಣ. ಇದರಲ್ಲಿ ರಿಮೈಂಡರ್ ಅಂದ್ರೆ ಏನಂತ ಮೊದಲು ಅರ್ಥ ಮಾಡ್ಕೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಯಾವುದೇ ಒಂದು ನಂಬರ್ನ ಡಿವಿಡೆಂಡ್ ನ ಡಿವೈಸರ್ ಮೂಲಕ ಭಾಗ ಮಾಡಿದಾಗ ಕೋಶಂಟ್ ಬರುತ್ತೆ, ಹೌದಾ? ಉಳಿದಿದ್ದನ್ನ ಏನಂತೀವಿ ನಾವು? ರಿಮೈಂಡರ್ ಅಂತೀವಿ. ಅಥವಾ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ಒಂದು ಭಾಜ್ಯನ ಭಾಜಕದಿಂದ ಭಾಗಿಸಲ್ಪಟ್ಟಾಗ ನಮ್ಗೆ ಸಿಗುವುದು ಏನಪ್ಪಾ? ಒಂದು ಭಾಗಲಬ್ಧ ಮತ್ತು ಉಳಿದಿದ್ದು ಶೇಷ. ಇದನ್ನ ನಾನು ಹೇಗ್ ಬರಿಬಹುದಪ್ಪ ಅಂದ್ರೆ, ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ಉಳಿದಿದ್ದೇನು ಶೇಷ ಅಥವಾ ರಿಮೈಂಡರ್. ಈಗ ಬರಿಬಹುದಲ್ಲ? ಇದನ್ನ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವೊಂದು 430 ಅನ್ನೋ ಒಂದು ನಂಬರ್ನ ತಗೊಂಡು ಅದನ್ನ 21ರಿಂದ ಭಾಗ ಮಾಡಿದಾಗ ಎಷ್ಟರಿಂದ ಹೋಗುತ್ತೆ ಇದು? 2 2 0 420. ಉಳಿಯೋ ಶೇಷ ಎಷ್ಟು? 1. ಸೊ ನಾನು ಇದನ್ನ ಇಲ್ಲಿ ಬರೆದ್ರೆ 430 ಒಂದು ಡಿವಿಡೆಂಡ್ ಆದ್ರೆ 21 ಡಿವೈಸರ್ ಅಥವಾ ಭಾಜಕ ಮತ್ತು ಕೋಶಂಟ್ ಎಷ್ಟಾಗುತ್ತೆ? 20. ಉಳಿಯೋದ ಮೇಲೆ ಏನ್ ಉಳಿತೈತಲ್ಲ ಅದನ್ನ ನಾನು ರಿಮೈಂಡರ್ ಅಥವಾ ಶೇಷ ಅಂತ ಕರಿತೀನಿ. ಓಕೆ, ಈಗ ಎಕ್ಸಾಂಪಲ್ಸ್ ನ ತಗೊಂತಾ ನಿಮ್ಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ನಾನು ಈಗ ಮಾಡ್ತೀನಿ. ನೋಡಿ, ಎಕ್ಸಾಂಪಲ್ ಅಲ್ಲಿ 3ನ್ನ 7ರಿಂದ ಭಾಗ ಮಾಡಿದಾಗ ಏನ್ ಉಳಿಯುತ್ತೆ? 3 ಆಲ್ರೆಡಿ 7ಕ್ಕಿಂತ ಕಮ್ಮಿ ಇದೆ. ಸೊ ಇದನ್ನ ನಾನು ರಿಮೈಂಡರ್ ಪ್ಲಸ್ 3 ಅಂತ ತಗೋಬೋದಾ? ಶೇಷ ಏನು? 3 ಆಗುತ್ತೆ, ಹೌದಾ? ನೆಗೆಟಿವ್ ರಿಮೈಂಡರ್ -4. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಒಂದು ನಂಬರ್ನ ನಾನು ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡಿದಾಗ ನಮ್ಗೆ 2 ರಿಮೈಂಡರ್ ಸಿಗ್ತಾವೆ ಯೂಶಲಿ. ಒಂದು ಧನಾತ್ಮಕ ರಿಮೈಂಡರ್, ಇನ್ನೊಂದು ಋಣಾತ್ಮಕ ರಿಮೈಂಡರ್. ಇದಕ್ಕೇನಂತೀವಿ ಅಂದ್ರೆ ನಾವು ಪಾಸಿಟಿವ್ ರಿಮೈಂಡರ್ ಅಂತೀವಿ, ಇದಕ್ಕೆ ನೆಗೆಟಿವ್ ರಿಮೈಂಡರ್ ಅಂತೀವಿ, ಹೌದಾ? ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 49ನ 18ರಿಂದ ಡಿವೈಡ್ ಮಾಡ್ತೀನಿ ನಾನು. 18ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ನೋಡಿ. 18 ಮೂರ್ಲೆ 54. 54 49ಕ್ಕಿಂತ ಎಷ್ಟು ದೊಡ್ಡದು? 5 ದೊಡ್ಡದ? ಸೊ ಜಾಸ್ತಿ ಇದೆ, 49ಕ್ಕಿಂತ ದೊಡ್ಡದಿದೆ 54, ಹೌದಾ? -5 ರಿಮೈಂಡರ್ ಆಗುತ್ತೆ. ಹಾಗೆ 18 ಎರಡ್ಲೆ 36. 36 ಅಂದ್ರೆ +13 ಪಾಸಿಟಿವ್ ರಿಮೈಂಡರ್. ತಿಳಿತಾ? ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 25 ಡಿವೈಡೆಡ್ ಬೈ 13, 25⁻48. ಓಕೆ, ಈಗ ನೋಡಿ, ಇದ್ರ ರಿಮೈಂಡರ್ ಕಂಡುಹಿಡಿಬೇಕು ನಾನು. ಇದರ ಶೇಷ ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕು. ನೋಡಿ, ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ 13 ಎರಡ್ಲೆ 26, ಹೌದಾ? 13 ಎರಡ್ಲೆ 26. 26 25ಕ್ಕಿಂತ 1 ಜಾಸ್ತಿ ಮುಂದೆ ಹೋಗಿದೆಯಲ್ಲ. ಸೊ ಅದಕ್ಕೆ ನಾನು -1 ರಿಮೈಂಡರ್ ತಗೋತೀನಿ. -1 ಡಿವೈಡ್ ಬೈ 13 -1⁻48. ಸೊ ಇದು ಏನು? ಪಾಸಿಟಿವ್ ಇವನ್ ಪವರ್ ಇದ್ದಿದ್ದಕ್ಕೆ +1 ಆಗುತ್ತೆ. ಸೊ ನಮ್ದು ರಿಮೈಂಡರ್ ಎಷ್ಟಾಗುತ್ತೆ? +1. ಸೊ ನಾನು ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮಗೆ 43 ಇಂಟು 83 ಡಿವೈಡ್ ಬೈ 21. ಇಲ್ಲಿ ನೋಡ್ರಿ, 21 ಎರಡ್ಲೆ 42. ಸೊ +1 ರಿಮೈಂಡರ್, ಹೌದಾ? ಇಂಟು 4
21 84 84 ಒಂದು ಜಾಸ್ತಿ ಆಯ್ತಲ್ಲ, -1 ರಿಮೈಂಡರ್. ಸೊ +1 ಇಂಟು -1 -1 24. ಸೊ ರಿಮೈಂಡರ್ ಏನಪ್ಪ, -1 ಅವ್ರ +20. ಸ್ನೇಹಿತರೆ, ಫಾರ್ಮ್ಯಾಟ್ ರೂಲ್ ಅಥವಾ ಫಾರ್ಮ್ಯಾಟ್ ಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಇಂಟೀಜರ್ ನಂಬರ್ ಎನ್ ಡಿವೈಡೆಡ್ ಬೈ ಪಿ, ಎನ್ ಅನ್ನೋದು ಒಂದು ಇಂಟಿಜರ್ ನಂಬರ್ ಡಿವೈಡ್ ಬೈ ಪಿ ಅನ್ನೋದು ಒಂದು ಪ್ರೈಮ್ ನಂಬರ್. ಓಕೆ, ಪ್ರೈಮ್ ನಂಬರ್ ರೇಸ್ ಟು ಎನ್ ರೇಸ್ ಟು ಪಿ -1 ಇದ್ದಾಗ, ಓಕೆ, ಎನ್ ಅನ್ನೋದು ಏನಿಲ್ಲಿ ಒಂದು ಇಂಟಿಜರ್ ನಂಬರ್, ಪಿ ಅನ್ನೋದು ಪ್ರೈಮ್ ನಂಬರ್, ಸಚ್ ದಟ್ ಎನ್ ಮತ್ತು ಪಿ ಎರಡು ಕೋ ಪ್ರೈಮ್ಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಕೋ ಪ್ರೈಮ್ಸ್ ಅಂದ್ರೆ ಮೀನಿಂಗ್ ಏನಂದ್ರೆ ಎರಡರದ್ದು HCF 1 ಆಗಿರ್ಬೇಕು. ಇದ್ರ ಮಿಡಲ್ ಯಾವುದೇ ಒಂದು ಇವು ಎರಡರ ನಡುವೆ ಕಾಮನ್ ಡಿವೈಸರ್ ಯಾವ್ದು ಇರಬಾರ್ದು ಅಂತ ಅವ್ರು ಹೇಳ್ತಾ ಇದಾರೆ. ಆಗ ಮಾತ್ರ ಇದರ ರಿಮೈಂಡರ್ ಏನಾಗತ್ತೆ ಅಂದ್ರೆ, ರಿಮೈಂಡರ್ ವಿಲ್ ಬಿ ಈಕ್ವಲ್ ಟು 1 ಆಗತ್ತೆ ಅಂತ ಈ ಫಾರ್ಮ್ಯಾಟ್ ರೂಲ್ ಹೇಳುತ್ತೆ. ಇದನ್ನ ನಾನು ಪ್ರೂವ್ ಮಾಡ್ತೀನಿ ಈಗ. ಓಕೆ, ಒಂದು ಎಕ್ಸಾಂಪಲ್ ತೋಳ್ತೀನಿ ನಿಮ್ಗೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 6 ಡಿವೈಡ್ ಬೈ 7 ರೇಸ್ ಟು 6. ಓಕೆ, 6 ಡಿವೈಡ್ ಬೈ 7. ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಮಗ್ ಗೊತ್ತಿದೆ 6 ಡಿವೈಡ್ ಬೈ 7 ಮಾಡಿದಾಗ ನನಗೆ ರಿಮೈಂಡರ್ ಏನ್ ಬರುತ್ತೆ, -1 ಬರುತ್ತೆ. ಹೌದಾ, -1 ರೇಸ್ ಟು ಏನಿದೆ 6 ಇದೆ. ಸೊ -1 ರೇಸ್ ಟು 6 ಈವನ್ ಪವರ್ ಇದ್ದಾಗ ನಮಗೆ ಏನಾಗುತ್ತೆ, -1 ಇದ್ದಿದ್ದು +1 ಆಗುತ್ತೆ. ಸೊ ಹೆನ್ಸ್ ಪ್ರೂವ್ ದಟ್ ನಂದು ಏನಾದ್ರು ಇಲ್ಲಿ 7 -1 ದಟ್ ಇಸ್ P-1 ಇತ್ತು, ಅವಾಗ ನನಗೆ ರಿಸಲ್ಟ್ ಏನ್ ಬರುತ್ತೆ, ರಿಮೈಂಡರ್ ಆಲ್ವೇಸ್ ವಿಲ್ ಬಿ ಈಕ್ವಲ್ ಟು 1 ಬರುತ್ತೆ ಅಂತ ಅರ್ಥ. ಓಕೆ, ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನಿಮ್ಗೆ, ಅದ್ರ ಮೂಲಕ ನಿಮ್ಗೆ ಇನ್ನಷ್ಟು ನಂಗೆ ಕ್ಲಾರಿಟಿ ಕೊಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. 7 ರೇಸ್ ಟು 14 ಡಿವೈಡ್ ಬೈ 13. ಓಕೆ, ನಾನು ಏನ್ ಹೇಳಿದೆ, ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ರೂಲ್ ನನಗಿಲ್ಲಿ 13 -1 ಇರಬೇಕು. ಹೌದಾ, ಸೊ ನಾನು ಇದನ್ನ 13 -1 ಮಾಡ್ಕೊಳ್ಬೋದಾ? 13 -1 ಅಂದ್ರೆ 12 ಡಿವೈಡ್ ಬೈ 13. ಉಳಿದಿದ್ದೇನು ನನಗೆ 7². ಹೌದಾ, ಈಗ ನೋಡಿ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ ನಂದು, ಈ ಟೋಟಲ್ ಎಕ್ಸ್ಪ್ರೆಷನ್ ನಂದು ರಿಮೈಂಡರ್ ಇದ್ರದ್ದು ಏನಾಗುತ್ತೆ, 1 ಆಗುತ್ತೆ. ಹೌದಾ, ಇದ್ರ ರಿಮೈಂಡರ್ 1 ಆಗುತ್ತೆ. ಸೊ ಇದ್ರದ್ದು 49 ಡಿವೈಡ್ ಬೈ 13. ಓಕೆ, ಇದರಲ್ಲಿ ನೋಡಿ ರಿಮೈಂಡರ್ ಏನ್ ಉಳಿಯುತ್ತೆ ಅಂತ ನೋಡ್ರಿ. 13 ಮೂರ್ಲೆ 39. 39 ಅಂದ್ರೆ +10 ರಿಮೈಂಡರ್ ಉಳಿತು. ಈಗ ನಂಗೆ ನೆಗೆಟಿವ್ ರಿಮೈಂಡರ್ ಬೇಕಂದ್ರೆ 13 4 52. 52 ಅಂದ್ರೆ -3 ವಿಲ್ ಬಿ ದ ರಿಮೈಂಡರ್ ಫಾರ್ ದಿಸ್ ಹೋಲ್ ನಂಬರ್. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನೂ ಒಂದಿಷ್ಟು ನಿಮ್ಗೆ ಕ್ಲಾರಿಟಿ ಬೇಕು ಇದ್ರ ಮೇಲೆ ಅಂದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನಿಮ್ಗೆ. 87 ಡಿವೈಡ್ ಬೈ 19 ರೇಸ್ ಟು 54. ಓಕೆ, ನನ್ ಏನ್ ಫಾರ್ಮ್ಯಾಟ್ ರೂಲ್ ಪ್ರಕಾರ ಏನಿದೆ ನಂದು, ಎನ್ ರೇಸ್ ಟು P-1 ಡಿವೈಡ್ ಬೈ ಪಿ ಈ ಫಾರ್ಮ್ಯಾಟ್ ಇರೋದೇ ಆದ್ರೆ ಅದ್ರ ರಿಮೈಂಡರ್ ಇಲ್ಲಿ ಆಲ್ವೇಸ್ ಬಿ ಈಕ್ವಲ್ ಟು 1 ಅಂತ ಹೇಳಿದಾರ ಅವ್ರು. ಸೊ ನಾನೀಗ ಟ್ರೈ ಮಾಡ್ಬೇಕು. ನಾವು ಏನ್ ಟ್ರೈ ಮಾಡ್ಬೇಕಂದ್ರೆ ಇಲ್ಲಿ 18 ಬರ್ಲಿಕ್ಕೆ ಟ್ರೈ ಮಾಡ್ಬೇಕು. ನಾನು 18 ಬರ್ಬೇಕಂದ್ರೆ ನೋಡ್ರಿ, 87 ರೇಸ್ ಟು 3 18 ಮೂರ್ಲೆ 54. ಹೌದಾ, ಡಿವೈಡ್ ಬೈ 19. ಸೊ ದಿಸ್ ಈಸ್ ಹೋಲ್ ಥಿಂಗ್ ಈಸ್ ಅವರ್ ಎನ್. ಓಕೆ, ಇದು P-1, ಇದು P. ಸೊ ಈ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ಕೊಂಡು ನಾನು ಹೇಳ್ಬೋದಾ ಇದ್ರ ರಿಮೈಂಡರ್ ನಂದು 1 ಆಗಿರುತ್ತೆ ಅಂತ. ಹೌದಾ, ಈಸಿ ಇದೆಯಲ್ಲ. ಸೊ ಇದು ಎಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ನನಗೆ ಎಲ್ಲಿ ಸಿಂಪ್ಲಿಫಿಕೇಶನ್ ಬರ್ತಲ್ಲ, ಡಿಪೆಂಡಿಂಗ್ ಅಪಾನ್ ಟು ಫೈಂಡ್ ದ ರಿಮೈಂಡರ್ಸ್, ಅಲ್ಲಿ ಸಿಂಪ್ಲಿಫಿಕೇಶನ್ ಅಲ್ಲಿ ನನಗೆ ಈ ಫಾರ್ಮ್ಯಾಟ್ ರೂಲ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ನಮ್ಮ ಒಂದು ವಿಲ್ಸನ್ ಥಿಯರಮ್ ಅಥವಾ ವಿಲ್ಸನ್ ಪ್ರಮೇಯ ಏನ್ ಹೇಳುತ್ತೆ ಅಂತ ನೋಡೋಣ. ವಿಲ್ಸನ್ ಪ್ರಮೇಯದಲ್ಲಿ ಏನಿಲ್ಲ ಫ್ರೆಂಡ್ಸ್, P-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P ಫಾರ್ಮ್ಯಾಟ್ ಬಂದಾಗ ಇದರ ರಿಮೈಂಡರ್ ಆಲ್ವೇಸ್ ವಿಲ್ ಬಿ ಈಕ್ವಲ್ ಟು -1 ಅಥವಾ P-1 ಅಂತ ಆಗತ್ತೆ. ಏನು P ಅಂದ್ರೆ, P ಇಸ್ ನಥಿಂಗ್ ಬಟ್ ಪ್ರೈಮ್ ನಂಬರ್, ಎನಿ ಪ್ರೈಮ್ ನಂಬರ್. ಓಕೆ,
ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 10 ಡಿವೈಡ್ ಬೈ 11. 11 ಅನ್ನೋದು ಒಂದು ಪ್ರೈಮ್ ನಂಬರ್. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 11 ಅಂತ ಬಂದಾಗ ಇದರ ಒಂದು ರಿಮೈಂಡರ್ ಏನಾಗತ್ತಪ್ಪ ಅಂದ್ರೆ -1 ಆರ್ +10 ಆಗುತ್ತೆ. ಈ ಥಿಯರಮ್ ನಾವು ಪ್ರೂವ್ ಮಾಡಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ತಗೋತೀವಿ. ಓಕೆ, ಇದರಲ್ಲಿ ನೋಡಿ 4 ಫ್ಯಾಕ್ಟೋರಿಯಲ್ ನಥಿಂಗ್ ಬಟ್ 4 ಇಂಟು 3 ಇಂಟು 2 ಇಂಟು 1, ಹೌದಾ, ಡಿವೈಡ್ ಬೈ 5. 4 ಮೂರ್ಲೆ 12, 12 ಎರಡ್ಲೆ 24, 24 ಡಿವೈಡ್ ಬೈ 5. ಸೊ ಏನಾಗುತ್ತೆ ಇದರಲ್ಲಿ 5 5ಲೆ 25. ಸೊ ರಿಮೈಂಡರ್ ಏನ್ ಬಂತು? -1 ಬಂತ. ನೆಕ್ಸ್ಟ್ ಇನ್ನೊಂದು ರಿಮೈಂಡರ್ ಏನಿರುತ್ತೆ? p-1, ದಟ್ ಈಸ್ +4. 5 -1 4. ಸೊ 5 4ಲೆ 21 ಆಗ ನನಗೆ ಮೇಲೆ ಏನು ಉಳಿಯುತ್ತೆ? ಶೇಷ 4 ಉಳಿಯುತ್ತೆ. ಸೊ ಹೆನ್ಸ್ ದ ಥಿಯರಮ್ ಇಸ್ ಪ್ರೂವ್ಡ್. ಹೌದಾ? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದರಿಂದ ವಿಲ್ಸನ್ ರೂಲ್ ಇದರಲ್ಲಿ ಹೇಗೆ ನಿಮ್ಗೆ ಸಹಾಯ ಆಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ 77 raised to 131 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 78. ಓಕೆ, ನಮಗೆ ರೂಲ್ ಏನ್ ಹೇಳುತ್ತೆ ಹೇಳ್ರಿ? p-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ p. ಆದ್ರೆ ಈ ಫಾರ್ಮ್ಯಾಟ್ ಏನಾದ್ರೂ ಈ ನಂಬರ್ ಅಲ್ಲಿ ನಿಮ್ಗೆ ಸಿಕ್ಕರೆ ಅವಾಗ ನನಗೆ ರಿಮೈಂಡರ್ ಏನಾಗುತ್ತೆ? -1 ಆರ್ p-1 ರಿಮೈಂಡರ್ ಇರುತ್ತೆ. ಸೊ ನಾನು ಈ ಫಾರ್ಮ್ಯಾಟ್ ನ ಈ ತರ ಬರ್ಕೊಳ್ಬೋದಾ? 78 -1 raised to 131 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 78. ಓಕೆ, 78 -1 77, ಸೇಮ್ ಅದೇ ರಿಸಲ್ಟ್ ಅಲ್ಲೇ ಇದೆ. ಓಕೆ, ಇದನ್ನ ನಾನು ಏನಾಗುತ್ತೆ ನನಗೆ? ಸೊ ರಿಮೈಂಡರ್ ವಿಲ್ ಬಿ -1 ಆರ್ 77 +77 ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ 67 raised to 67 ಫ್ಯಾಕ್ಟೋರಿಯಲ್ ಪ್ಲಸ್ 67 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 68. ಈ ತರ ಇದ್ದಾಗ ಹೇಗೆ ನಾನು ರಿಡ್ಯೂಸ್ ಮಾಡ್ಕೋಬಹುದು ನೋಡಿ. 68 -1 raised to 67 ಫ್ಯಾಕ್ಟೋರಿಯಲ್ ಪ್ಲಸ್ 68 -1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 68. ಸೊ ಡೈರೆಕ್ಟ್ಲಿ ನಾನು ಹೇಳ್ಬೋದು, ಇದೇನಿದೆಯಲ್ಲ ಈ ನಂಬರು -1 ರಿಮೈಂಡರ್ ಆಗುತ್ತೆ ಅಂತ. ಸೊ ಈ ನಂಬರ್ದು ರಿಮೈಂಡರ್ -1 ಆಗುತ್ತೆ. therefore -2 is a negative remainder for this whole number. ಪಾಸಿಟಿವ್ ರಿಮೈಂಡರ್ ಕೇಳೋದಾದ್ರೆ +66 is a ಪಾಸಿಟಿವ್ ರಿಮೈಂಡರ್. ಅರ್ಥ ಆಯ್ತಲ್ಲ? ಸಕ್ಸೆಸಿವ್ ಡಿವಿಷನ್ ಅಥವಾ ಅನುಕ್ರಮಣೀಯ ಭಾಗಾಕಾರಣ ಬಗ್ಗೆ ಕಲಿಯೋಣ ಅಂತ. ಇಲ್ಲೊಂದು ನಾನು ಕ್ವಶನ್ ಕೊಟ್ಟಿದ್ದೀನಿ, ಡಿವೈಡ್ 580 ಸಕ್ಸೆಸಿವ್ಲಿ ಬೈ 753 ಟು ಫೈಂಡ್ ಸಕ್ಸೆಸಿವ್ ರಿಮೈಂಡರ್ಸ್ ಅಂತ ಹೇಳಿದ್ದಾರೆ. ಏನು? 581 ನಂಬರ್ನ 753 ರಿಂದ ಅನುಕ್ರಮಣೀಯವಾಗಿ ನೀವು ಭಾಗಾಕಾರ ಮಾಡಿ, ಸತತ ಭಾಗಾಕಾರ ಮಾಡಿ ಅದರ ರಿಮೈಂಡರ್ಸ್ ಅಥವಾ ಶೇಷಗಳು ಏನ್ ಬರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, 580ನ ನಾನು 7ರಿಂದ ಭಾಗಾಕಾರ ಮಾಡಕ್ಕೆ ಹೇಳಿದ್ದಾರೆ. ಫಸ್ಟ್ಗೆ 7 ಎಂಟ್ಲೆ 56, 2 ಉಳಿತು 20, 7 ಎರಡ್ಲೆ 14, ಸೊ 6 ಉಳಿತು. ಇದಕ್ಕೇನಂತಾರೆ? 6ಗೆ ನಾವು ರಿಮೈಂಡರ್ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ನನಗೆ 82ನ್ನ 5ರಿಂದ ಡಿವೈಡ್ ಮಾಡ್ತೀನಿ. 5 16ಲೆ 80, ಎಷ್ಟು ಉಳಿತೀನಿ? 2 ಉಳಿತು. ಇದು ರಿಮೈಂಡರ್ 2. ಓಕೆ, ಇದು ರಿಮೈಂಡರ್. ನೆಕ್ಸ್ಟ್ 16ನ 3ರಿಂದ ಡಿವೈಡ್ ಮಾಡ್ತೀನಿ. 3 5ಲೆ 15, ಸೊ ಎಷ್ಟು ರಿಮೈಂಡರ್ ಎಷ್ಟು ಉಳಿತು? ಥರ್ಡ್ ರಿಮೈಂಡರ್ 1 ಬಂತು. ಸೊ ನಾನು ಸಕ್ಸೆಸಿವ್ ರಿಮೈಂಡರ್ಸ್ 580ನ್ನ ನಾನು 7 5 3ರಿಂದ ಡಿವೈಡ್ ಮಾಡಿದಾಗ ಸಕ್ಸೆಸಿವ್ ರಿಮೈಂಡರ್ಸ್ ಯಾವ್ಯಾವ ಬಂದು? 6 2 ಮತ್ತು 1 ಬಂತು. ಓಕೆ, ಅದನ್ನೇ ನಾನೀಗ ನಾವು ಇದನ್ನೇನ್ರಿ
5ನೇ ಆರನೇ ತೊಳಗೆ ಕಲ್ತಿದ್ವಿ ಈ ಫಾರ್ಮೆಟ್ ನ. ಬಟ್ ನಾನು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಹೇಗ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ ಅಂದ್ರೆ 580 ನ ಇಲ್ಲಿ ಹಚ್ಕೋಬೇಕು. ಹಚ್ಕೊಂಡು 2 ಲೈನ್ ಹಾಕ್ರಿ. ಓಕೆ, ಇದೇನು ಡಿವಿಡೆಂಡ್, ಹೌದಾ? ಡಿವಿಡೆಂಡ್. ಈ ಕಡೆ ಏನ್ ಬರ್ತವೆ? ಡಿವೈಸರ್ ಬರ್ತವೆ. ಈ ಕಡೆ ಏನ್ ಬರುತ್ತೆ? ರಿಮೈಂಡರ್ ಅಥವಾ ಶೇಷಫಲ ಬರುತ್ತೆ. ಓಕೆ, ಫಸ್ಟ್ ಯಾವ್ದು ಡಿವೈಸರ್ ನಮ್ದು 7 ಇಂದ ತೆಗಿಬೇಕು ನಾನು, ಹೌದಾ? ಏನ್ 7 ಇಂದ ತೆಗೆದಾಗ 7 ಎಂಟ್ಲೆ 56, 56 2 ಬಂತು, 7 2 14. ಸೊ ರಿಮೈಂಡರ್ ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ 5ರಿಂದ ತೆಗೀರಿ. ಆ 16 5 80, 16 5 80, 2 ರಿಮೈಂಡರ್, ಹೌದಾ? ನೆಕ್ಸ್ಟ್ 3ರಿಂದ ತೆಗೆದಾಗ 3 5 15 ಪ್ಲಸ್ 1 ರಿಮೈಂಡರ್. ಗೊತ್ತಾಯ್ತಲ್ಲ? ಈ ತರ ನಮಗೆ ಈ ತರ ಕ್ವಶನ್ಸ್ ನ ನಿಮ್ಗೆ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ನೆಕ್ಸ್ಟ್ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಿಮ್ಗೆ ನಾನು ತರ್ತಾ ಇದ್ದೀನಿ. ಅದರಲ್ಲಿ ಏನಿರ್ತಾವಪ್ಪ ಅಂದ್ರೆ ಲಾಸ್ಟ್ ಇಯರ್ ವೇರಿಯಸ್ ಎಕ್ಸಾಮ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ಮೇಲೆ ಯಾವ್ಯಾವ ಕ್ವಶನ್ ಬಂದಿದ್ದು, PYQs ನ ನಾನು ಎಲ್ಲಾನು ಸಾಲ್ವ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ನಿಮ್ಗೆ ಈ ತರ ಏನ್ ಕನ್ಸೆಪ್ಟ್ ಇದೆಯಲ್ಲ, ಈ ಕನ್ಸೆಪ್ಟ್ ನ ನೀವು ನನ್ನ ಮಾಡಿದ್ದು ಒಂದು 3-4 ವಿಡಿಯೋಸ್ ನ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಲಾಸ್ಟ್ ಇಯರ್ ಯಾವ್ದೇ ಎಕ್ಸಾಮ್ ಇರ್ಲಿ ಆ ಕ್ವಶನ್ಸ್ ನ ನಿಮ್ಗೆ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು.